ನನ್ನನ್ನು ಆಶೀರ್ವಾದ ಮಾಡಬೇಕು ಅಂತಲೇ ಪಂಚ ಮಠಗಳ ಸ್ವಾಮೀಜಿಗಳು ಬಂದಿದ್ದಾರೆ. ಸಿದ್ದರಾಮ ಬೆಲ್ದಾಳ್ ಶರಣರು, ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಬಸವನಾಗಿದೇವ ಶರಣರು, ಸೇವಾಲಾಲ್ ಸರ್ದಾರ್ ಈ ಸ್ವಾಮೀಜಿಗಳು. ಮೊದಲಿಗೆ ಅವರುಗಳಲ್ಲಿ ನಮಸ್ಕರಿಸಿ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಮುಖಂಡರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂಥ ಗೋವಿಂದ್ ಎಂ ಕಾರಜೋಳಜಿ ಅವರೇ, ನನ್ನ ಪಕ್ಷದ ಅಧ್ಯಕ್ಷರು, ಸಣ್ಣ ವಯಸ್ಸಾದರೂ ಕೂಡ ಹಿರಿಯರನ್ನ ಮೀರಿಸುವಂತ ರೀತಿಯಲ್ಲಿ ಕೆಲಸ ಮಾಡಿ ಪಕ್ಷಕ್ಕೆ ಚಾಲನೆಯನ್ನು ಕೊಟ್ಟಿರತಕ್ಕಂಥ ವಿಜೇಂದ್ರ ಅವರೇ, ನಮ್ಮ ಮಾರ್ಗದರ್ಶಕರು, ಅವರು ಸ್ವಲ್ಪ ತಡವಾಗಿ ಬಂದರು. ಹೇಳಿದ ಮೇಲೆ ಅಷ್ಟು ಹೇಗೆ ಬೇಗ ಬಂದರೂ ನನಗೆ ಗೊತ್ತಿಲ್ಲ. ಜಾರ್ಖಂಡ್ನಿಂದ ಬರಬೇಕಾಗಿತ್ತು, ಫ್ಲೈಟ್ ಅಲ್ಲಿಂದ ಕ್ಯಾನ್ಸಲ್ ಆದಮೇಲೆ ಭೂಪಾಲ್ಗೆ ಹೋಗಿ ಇಲ್ಲಿಗೆ ಬರಲಿಕ್ಕೆ ಬಹುಶಃ 1 ಗಂಟೆ ಆಗ್ಬೋದು ಅಂದ್ಕೊಂಡೆ. ಅದಷ್ಟು ಬೇಗ ಬಂದರು, ಬಹಳ ಸಂತೋಷ ಆಯಿತು ನನಗೆ. ಸಂತೋಷ್ ಜಿ ಅವರೇ, ಮಹೇಶ್ ಅವರೇ, ಪಿ ರಾಜೀವ್ ಅವರೇ, ಸಹೋದರ ಮುನ್ಸ್ವಾಮಿ ಅವರೇ, ರುದ್ರಯ್ಯ ಅವರೇ, ಬಸವರಾಜ್ ಮತ್ತಿಮೋಡವರೇ, ಸಂಪಂಗಿ ಅವರೇ, ಕೌತಾಳ್ ಅವರೇ, ನಮ್ಮ ಹಾಲಪ್ಪನವರೇ, ನನ್ನ ಸಹೋದರ ಸಂಘಟನೆಗಳ ರೋವಾರಿ ವೆಂಕಟಸ್ವಾಮಿ ಅವರೇ, ಉಳಿದ ನನ್ನೆಲ್ಲ ಮಿತ್ರ ಬಂಧುಗಳೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ವಿಶೇಷವಾಗಿ ನನ್ನನ್ನು ಆರೈಸಲಿಕ್ಕೆ ಬಂದ 38 ಸಂಘಟನೆಗಳ ಪ್ರಮುಖರೇ, ಇಲ್ಲೇ ಮನೆಯಲ್ಲಿ ಹೇಳೋಣ ಅನ್ಕೊಂಡಿದ್ದೆ. ಶ್ರೀಮತಿ ಸುನಂದ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ, ನಾನು ಒಂದು ಸಣ್ಣ ಘಟನೆಯನ್ನ ತಮ್ಮ ಮುಂದೆ ಇಡ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಒಂದು ಕುಗ್ರಾಮದಲ್ಲಿ ಹುಟ್ಟಿದ ಒಂದು ಕೂಸು. ಸಣ್ಣ ಹಳ್ಳಿಗಳಲ್ಲಿ ಹೇಗಿರ್ತದೆ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಯಾಕೆಂದ್ರೆ ತಾವೆಲ್ಲರೂ ಕೂಡ ಅಲ್ಲಿಂದ ಬಂದವರೇ, ನನಗೆ ಗೊತ್ತಿದೆ. ಒಬ್ಬ ತಂದೆ ಹುಡುಗನನ್ನ ಓದಿಸ್ಬೇಕು ಅಂತ ಅನ್ಸುತ್ತೆ. ಆ ತಂದೆ ಈ ಕೂಡ ಕಲ್ತಿರೋದಿಲ್ಲ. 4-5 ಕ್ಲಾಸ್ ಆಯ್ತು, ಮಗನನ್ನ ಹೇಗಾದ್ರೂ ಓದಿಸ್ಬೇಕು ಅಂತೇಳಿ ಬೆಂಗಳೂರಿನಿಂದ ಒಂದು ಹಾಸ್ಟೆಲ್ಗೆ ತಂದು ಸೇರಿಸಿಬಿಡ್ತಾರೆ. ಆ ಹುಡುಗನಿಗೆ 2 ಚಡ್ಡಿ, 2 ಅರಿದ ಹೋದ 2 ಚಡ್ಡಿ, 2 ಶರ್ಟ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಇದು ಪ್ರತಿ ತಂದೆ ತಾಯಿಗಳ ಆಸೆ, ಮಕ್ಕಳನ್ನು ಓದಿಸ್ಬೇಕು ಅಂತ. ದೀನ ಸೇವಾ ಸಂಘ ಹಾಸ್ಟೆಲ್ನಲ್ಲಿ ಸೇರಿಸ್ತಾರೆ ಆತನಿಗೆ. ಸೇರಿಸಿದಾಗ ಆತನಿಗೆ ಆಶ್ಚರ್ಯ. ನಾನು ನಮ್ಮೂರಿನಲ್ಲಿ ಶಾಲೆಗೆ ಹೋದರೆ ಬಟ್ಟೆ ಇಲ್ಲದೆ ಇದ್ರೂ ನಡೀತಿತ್ತು, ಚಡ್ಡಿ ಹಾಕದೇ ಇದ್ರೂ ನಡೀತಿತ್ತು ಪ್ರೈಮರಿ ಸ್ಕೂಲಲ್ಲಿ. ಆದ್ರೆ ಇಲ್ಲಿಗೆ ಬಂದ್ರೆ ಏನು ಆಶ್ಚರ್ಯ, ಎಲ್ಲ ಶೂಟು ಬೂಟ್ನಲ್ಲೇ ಇದ್ದಾರೆ. ಸಿಟಿ ಇದು. ಆತನಿಗೂ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು. ನಾನು ಹೀಗೆ ಬದುಕಬೇಕು, ಅವ್ರ ತರ ನಾನು ವೈಟ್ ಅಂಡ್ ವೈಟ್ ಹಾಕಬೇಕು ಅಂತ ಅನಿಸ್ತು. ಶಾಲೆ ಇದೇ ರೀತಿ ಒಂದು ದಸರಾ ಸಂದರ್ಭ, ದಸರಾ ರಜೆ ಬಂದೇ ಬರುತ್ತೆ. ಊರಿಗೆ ಹೋದ್ಮೇಲೆ ಆತನಿಗೆ ನಾನು ಮತ್ತೆ ಈ ಹಳ್ಳಿಯ ವಾತಾವರಣ ನೋಡಿ ಹಿಂಗಿರಕ್ ಆಗೋದಿಲ್ಲ, ನಾನು ಮತ್ತೆ ಆ ರೀತಿ ಆಗ್ಬೇಕಂತಂದ್ರೆ
ನನಗೆ ಯತ್ನ ಇಲ್ಲ, ನಾನೇನಾದ್ರೂ ತಗೊಳ್ಬೇಕಲ್ಲ, ಇಲ್ಲ, ತಂದೆ ತಾಯಿ ಹತ್ರ ಜಗಳ ಮಾಡ್ದ. ನನಗೂ ಕೂಡ ಅಲ್ಲಿ ಜನ ಹೆಂಗ್ ಬದುಕ್ತಾರೆ ಹಂಗ್ ಬದುಕಬೇಕು, ನನಗೂ ವೈಟ್ ಅಂಡ್ ವೈಟೇ ಹಾಕ್ಬೇಕು, ಶೂ ಹಾಕ್ಬೇಕು, ನನಗೆ ಕೊಡಿಸಿ ಹಠ ಮಾಡ್ದ. ತಂದೆ ತಾಯಿಗೆ ಯತ್ನ ಇಲ್ಲ. ಆದ್ರೂ ಬಹಳ ಕಷ್ಟಪಟ್ಟು ದಸರಾ ರಜೆ ಮುಗಿದು ಇನ್ನು ಶಾಲೆಗೆ ಹೋಗ್ಬೇಕಾಗತ್ತೆ, ಒಂದು ಎಲ್ಲೋ ಹೋಗಿ ಬಟ್ಟೆ ಹೊಲಿಸ್ಕೊಟ್ರು. ಶೂ ಹಾಕ್ಬೇಕು, ಶೂ ಇಲ್ಲ, ಸಿಕ್ಕಿಲ್ಲ. ತನ್ನ ಸ್ನೇಹಿತನ ಶೂ, ಹಳೇದೊಂದು ಜೊತೆ ಶೂ ಇತ್ತು, ಅದು ಮಣ್ಣಲ್ಲಿ ಬಿದ್ದು ಎಲ್ಲ ಆಗಿ ಮಣ್ಣು ತರನೇ ಇತ್ತು. ಅದಕ್ಕೆ ಲೇಸ್ ಇಲ್ಲ, ಸಾಕ್ಸ್ ಅಂತೂ ಗೊತ್ತೇ ಇಲ್ಲ. ಆದ್ರೆ ಶೂ ಯಾವಾಗಲೂ ಕಪ್ಪಿರುತ್ತೆ, ಅದು ಮಣ್ಣು ಕಲ್ಲರ್ದಿತ್ತು. ನೋಡ್ದ ಹುಡುಗ, ಏನೇ ಆಗ್ಲಿ ಸರಿ ಅದನ್ನು ಕಪ್ಪು ಮಾಡಿನೇ ಹಾಕೊಳ್ಬೇಕು ಅಂತೇಳಿ ಇಜ್ಜಲ್ ತಗೊಂಡ, ಬಂಡೆ ಮೇಲೆ ಹಾಕಿ ಚೆಚ್ಚದ, ಅದಕ್ಕೆ ಅಷ್ಟು ಎಣ್ಣೆ ಹಾಕದ, ಪಾಲಿಶ್ ತರ ಕಾಣಿಸ್ತದ ಕಪ್ಪಿಗೆ. ಎತ್ತಿ ಶೂಗೆ ಒರೆಸ್ದ, ಕಪ್ಪಾಗೋಯ್ತು. ಲೇಸ್ ಇರಲಿಲ್ಲ, ಟೊಯಿಂದಾರ ಕಟ್ ಮಾಡ್ದ, ಅದಕ್ಕೆ ಬಣ್ಣ ಹಚ್ಚದ, ಹಾಕೊಂಡ. ಬಸ್ಸಿಗೆ ಹೊರಡಬೇಕು, ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡ, ಶೂ ಹಾಕೊಂಡ, ಹೊರಟ. 1.5 ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ಬೇಕು ಹಳ್ಳಿಯಿಂದ. ಮಳೆ ಬಂದ್ಬಿಡ್ತು, ಸಂಪೂರ್ಣ ನೆಂದೋಗ್ಬಿಟ್ಟ. ಕರಿಯ ಇಜ್ಜಲು ಕುಟ್ಟಿ ಶೂಗೆ ಹಾಕಿದ್ದಲ್ಲ, ಮಳೆಯಲ್ಲಿ ಎಲ್ಲ ನೆಂದೋಯ್ತು. ಆ ವೈಟ್ ಅಂಡ್ ವೈಟ್ ಬಟ್ಟೆ ಎಲ್ಲ ಕಪ್ಪಾಗೋಯ್ತು. ದುಃಖ ಆಯ್ತು, ನೋವಾಯ್ತು. ಇನ್ನೇನು ಮಾಡೋದು, ಪರಿಸ್ಥಿತಿ ಅಷ್ಟೇ. ಹತ್ಕೊಂಡ ತಂದೆ ಮುಂದೆ. ಎಲ್ಲಾದ್ರೂ ಏನು ಮಾಡೋಕ್ಕಾಗಲ್ಲ, ಶೂಗಳನ್ನ ಕಿತ್ತು ಎಸೆದು ಆ ಹುಟ್ಟು ಬಟ್ಟೆಯಲ್ಲೇ ಬಸ್ ಹತ್ತಿ ಬೆಂಗಳೂರಿಗೆ ಬಂದ್ಬಿಟ್ಟ. ಯಾರಂತ ಗೊತ್ತಾ? ಇದೇ ಛಲವಾದಿ ನಾರಾಯಣ. ನನ್ನ ಜೊತೆಯಲ್ಲಿ ಓದಿದವರು ಅನೇಕರು ಇಲ್ಲಿ ಬಂದು ಕುಳಿತಿದ್ದಾರೆ ಇವತ್ತು. ಅವರಿಗೆ ಸಾಮಾನ್ಯವಾಗಿ ಗೊತ್ತಿದೆ. ಆದರೆ ನನ್ನ ಆಸೆಗಳು ಪೂರೈಸಿವೆ. ಅದಾದ ನಂತರ ನಾನು ವೈಟ್ ಅಂಡ್ ವೈಟ್ ಹಾಕಲಿಲ್ವೇ, ಎಲ್ಲ ಆಯ್ತು. ಯಾರೋ ನಮ್ಮನ್ನು ಕೈ ಹಿಡಿಯತಕ್ಕಂಥವ್ರು, ಬಡವರಾದರೂ ಕೂಡ ಕೈ ಹಿಡಿಯತಕ್ಕಂಥ ಜನ ಸಮಾಜದಲ್ಲಿ ಇದ್ದಾರೆ. ಇದು ಆಯ್ತು. ಆದರೆ ಅಂತ ಒಬ್ಬ ಹುಡುಗ ಇವತ್ತು ನಿಮ್ಮ ಮುಂದೆ ಈ ಮಟ್ಟದಲ್ಲಿ ಬಂದು ನಿಂತಿದ್ದಾನೆ. ನನ್ನ ರಾಜಕೀಯ ಜೀವನ, ಆ ಪಯಣ ಬಹಳ ಕಠಿಣ ಮತ್ತು ದುರ್ಗಮ ರಸ್ತೆ ಆಗಿತ್ತು ಅದು ನನಗೆ. ಯಾಕೆ ಅಂತಂದ್ರೆ, ರಾಜಕೀಯ ಮಾಡ್ಬೇಕಂತಂದ್ರೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಏನಂತಂದ್ರೆ ಹಣಬಲ ಇರಬೇಕು, ಇಲ್ಲ ಜನಬಲ ಇರಬೇಕು, ಇಲ್ಲ ಅಂತಂದ್ರೆ ಬಾಹುಬಲ ಇರಬೇಕು. ಈ ಯಾವ ಬಲಗಳು ನಮ್ಮಲ್ಲಿಲ್ಲ, ನನ್ನಲ್ಲೂ ಇಲ್ಲ. ಯಾಕೆ? ನನಗೆ ಹಣಬಲದ ಅದು ಮರ್ತು ಬಿಡತಕ್ಕಂಥ ವಿಷಯ. ಹಣಬಲ ಇಲ್ಲ, ಜನಬಲ. ನಾವು ಯಾರು ಅನ್ನೋದು ನನ್ನ ಜನರಿಗೆ ನಾನು ಪರಿಚಯ ಇಲ್ಲದೆ ಇದ್ರೆ ಯಾವ ಬಲ ಸಿಗುತ್ತೆ ನನಗೆ? ಜನ ಬಲ ಕೊಡ್ಬೇಕಲ್ಲ, ಇಲ್ಲ. ಬಾಹುಬಲ ಸಾಧ್ಯವೇ ಇಲ್ಲ. ನಾವು ಸ್ಥಳ ಸಮುದಾಯದವರು, ಯಾರನ್ನೂ ಬಾಹುಬಲದಿಂದ ನಾವು ಮೀರಿಸ್ಲಿಕ್ಕಾಗೋದಿಲ್ಲ. ಇಂಥ ಇದಿದ್ರೂ ಕೂಡ ನನ್ನ ಈ ಕಾಲೇಜಿನ ಇದನ್ನು ಮುಗಿಸ್ತಾ ನನಗೆ ಕೆಲವರ ಪರಿಚಯ ಆಯಿತು. ದಿವಂಗತ ಬಸವಲಿಂಗಪ್ಪನವರು, ಅವರನ್ನು ಮರ್ತೇ ಹೋಗ್ಬಿಟ್ಟಿದ್ದಾರಲ್ಲ. ಅವರನ್ನು ಆ ಕಾಲಕ್ಕೆ ದಲಿತ ಹುಲಿ ಅಂತ ಕರೀತಿದ್ರು. ಯಾಕಂದ್ರೆ ಗಟ್ಟಿ ಧ್ವನಿ ಮಾತಾಡ್ತಕ್ಕಂಥವ್ರು. ಎರಡನೇ ಇದು ನನಗೆ ಸಿಕ್ಕಿದ್ದು ದಿವಂಗತ ಬಂಗಾರಪ್ಪನವರು. ಅವರಿಬ್ಬರನ್ನು ನಾನು ಇವತ್ತು ನೆನ್ಕೊಳ್ತೇನೆ. ಬಸವಲಿಂಗಪ್ಪನವರ ಸಂಪರ್ಕ ಹೆಚ್ಚು ಸಿಗಲಿಲ್ಲ, ನಾವು ದೂರದಿಂದ ನಿಂತಿದ್ವಿ. ಅವರ ಶಿಷ್ಯರು ಹೊನ್ನೇಗೌಡ ಬಂದು ಇಲ್ಲಿ ಕುಳಿತಿದ್ದಾರೆ. ಆದರೆ ಬಂಗಾರಪ್ಪ ನನ್ನನ್ನು ಬಹಳ ಹತ್ತಿರಕ್ಕೆ ಕರ್ಕೊಂಡವರು. ನಮಗೆ ರಾಜಕಾರಣದಲ್ಲಿ ಕೈ ಹಿಡಿದು ನಡೆಸಿದವರು ಅಂತಂತಂದ್ರೆ ಅವರೇ. ಅವರಿಬ್ಬರು ಕೂಡ ಕಾಂಗ್ರೆಸ್ನಲ್ಲಿದ್ದರು. ಸಹಜ ಆಯ್ಕೆ ನಂದು ಕಾಂಗ್ರೆಸ್ ಆಗೋಯ್ತು. ಯಾಕಂದ್ರೆ ನಾನು ಅವರನ್ನು ಫಾಲೋ ಮಾಡಿದ್ದೆ. 40 ವರ್ಷಗಳ ಕಾಲ
ಯಾರೋ ಹೇಳಿದ್ರು ಆಗಲೇ, ಜೀತ ಮಾಡೋದಕ್ಕಿಂತ ಹೆಚ್ಚಿಗೆ ಮಾಡಿದೆ. ಯಾಕಂತಂದ್ರೆ ನನ್ನ ಜನ ಹೆಚ್ಚು ಕಡಿಮೆ ಜೀವನದಲ್ಲಿ ಜೀತ ಮಾಡಿದವರೇ ನಾವು, ನಾವಲ್ಲ, ನಮ್ಮ ಪಿತೃಗಳು. ಆದರೆ ಜೀತದಿಂದ ಮುಕ್ತಿ ಆಗ್ತಾ ಆಗ್ತಾ ಬಂದು ಇವತ್ತು ಬೆಳೆದು ಯಾರಿಗಿಂತ ಕಡಿಮೆ ಇಲ್ಲ, ಯಾವ ಜಾತಿಗಳಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಹೀಗೆ ನನ್ನ ಜೀವನ ಪ್ರಾರಂಭ ಆಯಿತು. ಪ್ರಾರಂಭ ಆಗಿದ್ದು 40 ವರ್ಷಗಳ ಕಾಲ ಇದ್ರೂ ಕೂಡ ನನಗೆ ಹಸಿವೆ ಆಗ್ತಾ ಇದೆ. ಹೊಟ್ಟೆಗೆ ಅನ್ನ ಕೊಡಿ ಅಂತಂದ್ರೆ ನಮಗಾಗ್ತಿದ್ದದ್ದು ಬರೀ ಚಾಕ್ಲೇಟ್ ಅಷ್ಟೇ. ಆದರೆ ನಮ್ಮ ಗುರಿ ಬೇರೆ ಇತ್ತಲ್ಲ, ಗುರಿ ತಲುಪಲೇಬೇಕಾಗಿತ್ತು, ಆದರೆ ಆಗಲಿಲ್ಲ. ಆದ್ದರಿಂದಾಗಿ ನನ್ನದೇ ಆದ ತೀರ್ಮಾನಗಳನ್ನು ನಾನು ಕೈಗೊಳ್ಳಬೇಕಾಯಿತು. ಇಷ್ಟು ಮಾಡಿದ್ರು ರಾಜಕಾರಣದಲ್ಲಿ ಸಾಮಾಜಿಕ ಹೋರಾಟ ನನ್ನ ಜೀವನದ ಅವಿಭಾಜ್ಯ ಅಂಗ. ಯಾಕೆ ಅಂತಂದ್ರೆ ಎಲ್ಲಿ ಯಾರು ತೊಂದರೆಗೆ ಬರ್ತಾರೆ, ಯಾಕಂತ ತೊಂದರೆಗೆ ಬರೋರು ಯಾರು ಮೇಲ್ಜಾತಿಯವರಲ್ಲ, ತಳ ಸಮುದಾಯಗಳೇ. ಹಾಗಾಗಿ ಎಲ್ಲರೂ ಕೂಡ ಸಂಕಷ್ಟಕ್ಕೆ ಬಂದಾಗ ನಾನು ಅವರ ಜೊತೆ ಸೇರಬೇಕು, ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು, ಕೈಲಾದ ಸಹಾಯ ಸೇವೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆ ಹೋರಾಟದ ಜೀವನದಲ್ಲಿ ನಾನು ಪಡ್ಕೊಂಡಿದ್ದೇನು ಅಂತಂತಂದ್ರೆ, ನಾನು ಕೇವಲ ನಾರಾಯಣ ಸ್ವಾಮಿ, ತಿಮ್ಮಯ್ಯ ನಾರಾಯಣ ಸ್ವಾಮಿ ಆಗಿದ್ದೆ. ನಾನು ಅಲ್ಲಿ ಪಡ್ಕೊಂಡಿದ್ದು ಛಲವಾದಿ ಅನ್ನೋದನ್ನ. ಯಾಕೆ ನನಗೆ ಛಲವಾದಿ ಅಂತ ಹೆಸರು ಬಂತು ಅಂತನ, ಅದೇನು ನಾನು ಹುಟ್ಟಿದ ತಕ್ಷಣ ಬಂದಿದ್ದಲ್ಲ, ಅದು ಮಧ್ಯದಲ್ಲೇ ಬಂದಿದ್ದು. ಹೋರಾಟಗಾರನನ್ನ ಛಲವಾದಿ ಅಂತ ಕರೀತಾರೆ. ಆದ್ರೆ ಅಕಸ್ಮಾತ್ ಆಗಿ ಇಲ್ಲಿ ಇನ್ನೊಂದು ಇದು ವಿಷಯ ಇದೆ. ಚೆಲುವಾದಿ ಅಂತೇಳಿ ಒಂದು ಜಾತಿನೂ ಇದೆ, ಅದು ನಮ್ಮದೇ. ಅದು ಚೆಲುವಾದಿ. ಛಲವಾದಿ ನಾಗಿದೇವ ಸ್ವಾಮೀಜಿಗಳು ಬಂದು ಕುಳಿತಿದ್ದಾರೆ. ನಾನು ಛಲವಾದಿ ಆದ್ಮೇಲೆ ಅವರು ಛಲವಾದಿ ಆಗಿದ್ರು, ಇಲ್ಲಾಂದ್ರೆ ಅವರು ಚೆಲುವಾದಿ. ಈಗ ಅವರು ಛಲವಾದಿ. ಚೆಲುವ ಅನ್ನೋದು ನಮ್ಮ ಜಾತಿಯಲ್ಲಿ ಯಾರನ್ನು ಕಂಡು ಚೆಲುವ ಅನ್ಬೇಕು ನಾವು? ಈ ಮುಖಗಳನ್ನು ನೋಡಿ ಯಾರು ನಮ್ಮನ್ನು ಚೆಲುವ ಅಂತಾರೆ? ಅದಕ್ಕೆ ಒಂದು ರೂಪ ಕೊಡಬೇಕಾಗಿತ್ತು. ನಾನೇನು ಮಾಡಿದೆ, ನೀವೆಲ್ಲ ನೋಡಿ, ಗೌಡರನ್ನ ನಾವೆಲ್ಲ ತಳ ಸಮುದಾಯದವರು ಬಹಳ ಗೌರವದಿಂದ ಕಾಣಬೇಕು ನಾವು. ಬ್ರಾಹ್ಮಣರನ್ನ ಗೌರವದಿಂದ ಕಾಣಬೇಕು, ಲಿಂಗಾಯತರನ್ನ ಗೌರವದಿಂದ ಕಾಣಬೇಕು. ಆದ್ರೆ ಇಲ್ಲಂತೂ ಯೋಚನೆ ಮಾಡಿ, ಏನ್ರಿ ಗೌಡ್ರೆ ಚೆನ್ನಾಗಿದ್ದೀರಾ ಅಂತಂದ್ರೆ ಬಹಳ ಖುಷಿ ಪಡ್ತಾರೆ ಅವರು. ಅದನ್ನು ಕರೆದಿದ್ದಾರೋ ತಳ ಸಮುದಾಯವ. ಏನ್ರಿ ಶೆಟ್ರೆ ಅಂದ್ರೆ ಖುಷಿ ಪಡ್ತಾರೆ, ಬಟ್ ಅದು ಯಾರೋ ಜಾತಿ. ಅದು ಏನ್ರಿ ಪಾಟೀಲ್ರೆ ಅಂದ್ರೆ ಅವರು ಖುಷಿ ಪಡ್ತಾರೆ. ನಾವೆಲ್ಲ ನೋಡಿದ್ದೀವಿ, ಕರೆದು ನೋಡಿದ್ದೀವಿ. ಏನ್ ರೆಡ್ಡಿ ಅಂದ್ರೆ ರೆಡ್ಡಿ ಜಾತಿ ತಾನೆ, ಏನ್ ರೆಡ್ಡಿ ಅವರೇ ಚೆನ್ನಾಗಿದ್ದಾರ ಖುಷಿ ಪಡ್ತಾರೆ. ಏನ್ ಮಾದಿಗ, ಏನ್ ವಲಿಯ ಅಂದ್ರೆ ಖುಷಿ ಪಡ್ತೀವ? ಕೇಸ್ ಹಾಕಿ ಒಳಗಡಕ್ಕೆ ಹಾಕ್ತೀವಿ. ಹೌದಾ ಇಲ್ಲ? ಮಾಡ್ತೀವ ಇಲ್ಲ? ಮಾಡ್ತೀವಿ. ಆದ್ರೆ ಇದಕ್ಕೂ ಒಂದು ದಾರಿ ಹುಡುಕ್ಬೇಕು. ಇದು ನನ್ನ ಉದ್ದೇಶ. ಯಾಕೆ ಅಂತಂದ್ರೆ, ನಾವೇನಾದ್ರೂ ಜಾತಿ ನಿಂದನೆ ಮಾಡಿದ್ರು ಅಂತ ಕೇಸ್ ಹಾಕಿದ್ರೆ ಬೇಲಿಲ್ದೆ ಮಿನಿಮಮ್ 15 ದಿವಸ ಆದ್ರೂ ಜೈಲಲ್ಲಿ ಇದ್ದು ಬರ್ತಾನೆ. ಆ ಬಂದವನು ಪರ್ಮನೆಂಟ್ ಆಗಿ ನಮ್ಮ ಜೀವನ ಪರ್ಯಂತ ನಮ್ಮ ವಿರೋಧಿ ಆಗ್ತಾನೆ. ಯಾಕೆ ಬೇಕಿದು ನಮಗೆ? ಯೋಚನೆ ಮಾಡಿದೆ. ಕೆಲವರನ್ನ ಹಿರಿಯರನ್ನ ಕೂಡಿಸ್ಕೊಂಡೆ, ಒಂದು ಕೆಲಸ ಮಾಡೋಣ, ನಮ್ಮ ಜಾತಿಗಳಲ್ಲೇ ಚೆಲುವಾದಿ ಅನ್ನೋದಿದೆ, ಇದಕ್ಕೊಂದು ವ್ಯತ್ಯಾಸ ಮಾಡಿ ಒಂದು ಇದು ಮಾಡೋಣ, ಹೋರಾಟಗಾರನೂ ಆಗುತ್ತೆ, ಜಾತಿಗೂ ಒಂದು ಇದು ಬರುತ್ತೆ ಅಂತೇಳಿ. ಆವಾಗ ಏನು ಮಾಡಿದೆ, ಈ ಛಲವಾದಿ ಸಂಘಟನೆ ಮಾಡಕ್ ಹೋದೆ. ಬೇರೆಯವರು ಅನ್ಕೊಂಡ್ಬಿಟ್ರು ಇದೇನೋ ಒಂದು ಬೇರೆ ಮಾಡ್ತಿದ್ದಾನೆ, ಜಾತಿ ಇದು ಮಾಡ್ತಿದ್ರು. ನೋ, ನಾನು ಜಾತಿವಾದಿ ಅಲ್ಲ.
ಇವತ್ತು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತೇನೆ. ಎಲ್ಲ ಜಾತಿಯೂ ಮಾನವ ಜಾತಿ ಒಂದೇ. ನಾವು ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಹಂಚಿಕೊಂಡ್ರೆ ಮಾತ್ರ ನಾವು ಮಾನವೀಯರು, ಇಲ್ಲಾಂದ್ರೆ ನಾವು ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರನ್ನು ನಾನು ಪ್ರೀತಿಸ್ತೇನೆ, ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಸ್ತಾರೆ. ನಾನು ನನ್ನ ಜೀವನದಲ್ಲಿ ಕಾಂಟ್ರವರ್ಸಿ ಅನ್ನೋದನ್ನ ನಾನು ಕಂಡೇ ಇಲ್ಲ, ನಾನು ನೋಡಿಲ್ಲ. ಯಾಕೆಂದ್ರೆ ಹಿರಿಯರನ್ನ ಗೌರವಿಸ್ತಕ್ಕಂಥದ್ದು, ಹಿರಿಯರನ್ನ ಪ್ರೀತಿಸ್ತಕ್ಕಂಥದ್ದು ಮಾನವೀಯ ಧರ್ಮ ಆಗುತ್ತೆ. ಅದರಿಂದಾಗಿ ಇದನ್ನು ನಾನು ಮೈಗೂಡಿಸ್ಕೊಂಡಿದ್ದೇನೆ. ಹೀಗಾಗಿ ಕಾಂಟ್ರವರ್ಸಿ ಬರೋದೇ ಇಲ್ಲ. ಆವಾಗ ನಾನು ಯೋಚನೆ ಮಾಡಿದೆ, ಒಂದು ತೀರ್ಮಾನ ಮಾಡಬೇಕಂತ. ಅರ್ಥಗಳನ್ನು ಹುಡುಕಿದೆ. ಛಲವಾದಿ ಅಂದ್ರೆ ಏನು? ನಾನು ಎರಡು ವಿಷಯ ಹೇಳ್ತೇನೆ ನಿಮಗೆ. ಛಲಗಾರ, ಹಠವಾದಿ, ಹಿಂಜರಿಯದವ, ಜಗ್ಗದವ, ಬಗ್ಗದವ, ಬೆನ್ನಟ್ಟುವವ, ಸಮರ್ಥ, ಅಚಲ ಮನಸ್ಸುಳ್ಳ, ಸ್ಥಿರ ಸಂಕಲ್ಪ, ಸ್ಥಿರ ನಿರ್ಧಾರ, ದೃಢ ನಿಶ್ಚಯ, ಮನೋನಿಶ್ಚಯ, ಮನೋಸ್ಥೈರ್ಯ, ದೃಢ ಸಂಕಲ್ಪ ಮಾಡಿದ, ಖಚಿತ ನಿರ್ಧಾರ ಹೊಂದಿದ, ತೀರ್ಮಾನ ಕೈಗೊಂಡ, ಲೆಕ್ಕಾಚಾರ ನಿರ್ಧರಿಸಿದ, ಗಟ್ಟಿ ಮನಸ್ಸಿನ, ಹಠ ಮಾಡುವವ, ಮೊಂಡ, ಪಶ್ಚಾತ್ತಾಪ ಪಡೆದವ, ಜಾಡು ಹಿಡಿದು ಹಿಂಬಾಲಿಸುವವ, ಭದ್ರವಾಗಿ ಹಿಡಿಯುವವ, ಬಿಟ್ಟು ಕೊಡದವ, ಬಿಗಿಯಾದವ, ಹಿಡಿದ ಪಟ್ಟು ಬಿಡದವ, ದಕ್ಷತೆಯಿಂದ ಕೂಡಿದವ, ಚಂಚಲ ಮನಸ್ಸಿಲ್ಲದ, ವ್ಯತ್ಯಾಸವಿಲ್ಲದ, ಅಭಿಪ್ರಾಯ ಏಕಾಗ್ರ ಚಿತ್ತವುಳ್ಳವನೇ ಛಲವಾದಿ. ಇದರಲ್ಲೇನಾದರೂ ಈ ಅರ್ಥಗಳಲ್ಲಿ ನೀವು ಈ ಅರ್ಥಕ್ಕೆ ಸೂಕ್ತವಾಗಿ ಯಾರೇ ಇದ್ರೂ ಕೂಡ ಇದು ಜಾತಿ ಅಲ್ಲ, ಇದು ಹೋರಾಟದ ಒಂದು ಸಂಕೇತ. ನೀವು ಕೂಡ ಛಲವಾದಿಗಳೇ, ನೀವು ಕೂಡ ಛಲವಾದಿಗಳೇ. ಹೆಸರಿಟ್ಕೊಂಡವನು ಮಾತ್ರ ಅಲ್ಲ, ನನಗೆ ಕಾರಣಾಂತರದಿಂದ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ನಂದು ಯಾವಾಗಲೂ ಕೂಡ ನನ್ನದು ನೇರ ನುಡಿನೇ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ನನಗೆ ಇಲ್ಲವೇ ಇಲ್ಲ. ನಿರಂತರವಾಗಿ ಗಟ್ಟಿ ಧ್ವನಿ ನಂದು ಇದ್ದೇ ಇರುತ್ತೆ. ಆದರೆ ನಿಮ್ಮ ಮುಂದೆ ಅಲ್ಲ. ನಿಮ್ಮ ಮುಂದೆ ನಾನು ಗೌರವನೂ ಕೊಡಬೇಕು, ಪ್ರೀತಿಯನ್ನೂ ಕೊಡಬೇಕು. ನೀವು ಜೋರು ಮಾಡಿದಾಗ ನಾನು ಮಾಡಬೇಕು. ನೀವ್ಯಾರೋ ನನ್ನ ಮುಂದೆ ಜೋರು ಮಾಡಲ್ಲ. ಯಾಕೆ ಅಂತಂದ್ರೆ ನನ್ನ ಪ್ರೀತಿ ವಿಶ್ವಾಸಕ್ಕೆ ನೀವು ಸೋತು ಬಿಡ್ತೀರಿ. ಯಾರು ನನ್ನನ್ನ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ನನ್ನದು ಗಟ್ಟಿ ಧ್ವನಿ ಖಂಡಿತ ಇದ್ದೇ ಇರ್ತದೆ. ಆ ರೀತಿಯೇ ನಾನು ನಡ್ಕೊಂಡಿದ್ದು. ಯಾಕೆ ಅಂದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಹುಲಿಯ ಹಾಲು ಕುಡಿದವನು ಗರ್ಜಿಸಲೇಬೇಕು. ಇನ್ನೇನು ಬೌ 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 ಅನ್ನಕತ್ತದ? ಹುಲಿಯ ಹಾಲು ಕುಡಿದವರು ನಾಯಿ ತರ ಏನು ಮಾತಾಡಕ್ಕಾಗೋದಿಲ್ಲ, ಹುಲಿಯಂತೆ ಗರ್ಜಿಸಬೇಕು. ಆ ಇದರಲ್ಲೇ ನಾನು ಬಂದಿದ್ದು. ಆ ರೀತಿ ಗರ್ಜಿಸಬೇಕಾದ್ರೆ ಮೊದಲು ನಾವು ತಿಳ್ಕೋಬೇಕು, ತಪ್ಪುಗಳನ್ನು ನಾವು ಮಾಡಬಾರದು. ಸ್ಕ್ಯಾಂಡ್ಲ್ಗಳೆಲ್ಲ ಸಿಕ್ಕಾಕೊಂಬಿಟ್ಟು ನೀವು ಗರ್ಜಿಸಕ್ ಹೋದ್ರೆ ಏನ್ ಮಾಡ್ತಾರೆ ಹೇಳಿ? ಎತ್ಕೊಂಡೋಗಿ ಒಳಗೆ ಹಾಕ್ಬಿಡ್ತಾರೆ. ನನ್ನನ್ನು ಯಾರು ಒಳಗಾಕಕ್ಕಾಗಲ್ಲ. ಇಟ್ ಈಸ್ ಲೈಕ್ ಎ ವೈಟ್ ಪೇಪರ್. ನನ್ನ ಜೀವನ ಈಗಲೂ ವೈಟ್ ಪೇಪರೇ. ಇತ್ತೀಚೆಗೆ ನೀವು ನೋಡಿರ್ಬೇಕು, ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನನ್ನ ಮೇಲೆ, ನಾರಾಯಣ ಸ್ವಾಮಿ ದಮ್ ಬಿರಿಯಾನಿ ಮಾಡಿಬಿಟ್ಟ ಅವನ ಎಲ್ಲೋ ಅಂತ. ಇಮ್ಮಿಡಿಯೇಟ್ಲಿ ಇಟ್ಟೆ ನಾನು. ದಮ್ ಇರೋರು ದಮ್ ಬಿರಿಯಾನಿ ಮಾಡ್ತಾರೆ, ಕಂಪ್ಲೇಂಟ್ ಮಾಡೋರು ಏನ್ ಮಾಡ್ತಾರೆ? ಹೇಳಿದ್ರೆ ಹಾಗೆ ನನ್ನಲ್ಲಿ ನಿಷ್ಕಲ್ಮಶ. ನಾನು ಜನರ ವ್ಯಕ್ತಿಯೇ ಹೊರತು ನಾನು ಸ್ವಾರ್ಥದ ವ್ಯಕ್ತಿ ಅಲ್ಲ. ಜನರಿಗಾಗಿ ನಾನು ಬದುಕ್ತಾ ಇದ್ದೇನೆ. ಇಲ್ಲ ಅಂತಂದ್ರೆ ನನ್ನ ಮೇಲೇನೂ ಬೇಕಾದಷ್ಟು ಕೇಸುಗಳು ಇರ್ಬೋದಾಗಿತ್ತು. ಆದ್ರಿಂದ ನಾನು ಗಟ್ಟಿ ಧ್ವನಿಯಲ್ಲೇ ಮಾತಾಡ್ತೇನೆ. ಯಾಕೆಂದ್ರೆ ನನ್ನಲ್ಲಿ ಕಲ್ಮಶಗಳಿಲ್ಲ, ಆಗಲೇ ಅದು ಬರ್ತಕ್ಕಂಥದ್ದು. ಕೆಮ್ಮು ಜ್ವರ ಎಲ್ಲ ಇದೆ, ಇದ್ರೂ ಕೂಡ ಅದೆಲ್ಲ ಮರ್ತು ಬಿಟ್ಟಿದ್ದೀನಿ, ನೀವು ಮರೆಸಿಬಿಟ್ಟಿದ್ದೀರಿ ನನಗೆ. ಆದರೆ ನಾನು
20 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದೆ ಅಂತ ಹೇಳಿದೆ ನಿಮಗೆ. 3 ಸಾರಿ ಟಿಕೆಟ್ ತಪ್ಪಿತು ಅಂತೇಳಿ ನನ್ನ ಸ್ನೇಹಿತರು ಯಾರೋ ಹೇಳಿದ್ರು. ಇಲ್ಲ, 7 ಸಾರಿ ಟಿಕೆಟ್ ನನಗೆ ಕೊಟ್ಟಿಲ್ಲ. 83, 84ರಿಂದ ಹಿಡಿದು ನನಗೆ ಟಿಕೆಟ್ ಕೊಟ್ಟಿಲ್ಲ. 78, 79ರಲ್ಲಿ ಬಂದೆ. ಇಲ್ಲಿವರೆಗೆ 46 ವರ್ಷಗಳ ಕಾಲ ನಾನು ರಾಜಕೀಯ ಜೀವನದಲ್ಲಿ ಇದ್ದೇನೆ. ಐ ಆಮ್ ಎ ಫುಲ್ ಟೈಮ್ ಪೊಲಿಟಿಕಲ್ ವರ್ಕರ್. ಆದರೆ ಒಂದನ್ನು ನಾನು ತಿಳ್ಕೊಳ್ಬೇಕು. ಇಲ್ಲಿರ್ತಕ್ಕಂಥ ಅನೇಕರು ಎಳೆ ಹುಡುಗರು ಬಿಟ್ರೆ, ಯುವಕರು ಇನ್ನೂ ಮದುವೆ ಆಗದೆ ಇರೋರು ಬಿಟ್ರೆ, ಸಾಮಾನ್ಯವಾಗಿ 50 ವರ್ಷ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ನೋಡ್ತಿದ್ರು, ನಮಗೆ ಮದುವೆ ಮಾಡ್ತಿದ್ರು. ಇತ್ತೀಚೆಗೆ ಆಗಿಲ್ಲ. ಇವರೇ ಮೊದಲೇ ನೋಡಿ ಹುಡುಗರು ಮದುವೆ ಮಾಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ, ಅದಾದ ಮೇಲೆ ಮದುವೆ ಮಾಡ್ಕೊಳ್ತಾರೆ. ಕೆಲವರು ಮದುವೆ ಮಾಡ್ಕೊಳ್ತಾರೆ, ಆಮೇಲೆ ಪ್ರೀತಿ ಮಾಡ್ತಾರೆ. ಹೌದಲ್ಲ? ನಾನು ಕೂಡ ಹಾಗೆ ಕಾಂಗ್ರೆಸ್ಸಲ್ಲಿದ್ದೆ. 7 ಸಾರಿ ಟಿಕೆಟ್ ಕೊಡಲಿಲ್ಲ. ನಾನೊಂದು ಸದುದ್ದೇಶಕ್ಕೆ ಬಂದಿದ್ದೇನೆ. ನಾನಿಲ್ಲಿ ಒಂದೇ ಒಂದು ಸಾರಿ ಅರ್ಜಿ ಹಾಕಿಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತ. ಯಾಕೆಂದ್ರೆ ನನ್ನ ದೃಢ ಸಂಕಲ್ಪ ಇತ್ತು, ನಾನು ಜನಸೇವೆ ಮಾಡಬೇಕು. ಹೇಗೆ ಬಸವಲಿಂಗಪ್ಪನವರು, ಬಂಗಾರಪ್ಪನವರು, ಇನ್ನೂ ಅನೇಕರು ಹೆಸರು ತಗೊಳ್ಳಲ್ಲ, ಸಮಯ ಆಗ್ಬಿಡುತ್ತದೆ. ಅವರ ರೀತಿ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು. ನನ್ನ ಸಮುದಾಯ ಬಹಳ ತಳ ಸಮುದಾಯ, ಕಷ್ಟದಲ್ಲಿ ಬದುಕ್ತಾ ಇರತಕ್ಕಂಥವ್ರು, ಅವರಿಗೆ ನಾನು ಕೂಡ ಒಂದು ರೀತಿಯ ಆಶ್ರಯ ಆಗಬೇಕು ಅನ್ನೋ ತೀರ್ಮಾನ ಆಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ರಾಜಕಾರಣವನ್ನು ಆಯ್ಕೆ ಮಾಡ್ಕೊಂಡೆ. ನಾನು ಬಂದೆ. ಆದರೆ ನನ್ನ ಉದ್ದೇಶ ಆಗಲಿಲ್ಲ. ಇಡೀ ಜೀವನ 40 ವರ್ಷ ಒಂದು ಪಕ್ಷಕ್ಕೆ ನಾವು ನಮ್ಮನ್ನು ಕೊಟ್ಟಾಗ ಇಡೀ ಜೀವನ ಹೋಯ್ತು, ಅಲ್ಲಿಗೆ ಸಾರ್ಥಕವಾಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನನಗೂ ತಾಳ್ಮೆಯ ಕಟ್ಟೆ ಒಡೆದೋಯ್ತು. ತೀರ್ಮಾನ ತಗೊಂಡೆ. ಎಲ್ಲಿ ಹೋಗೋದಪ್ಪ ಯೋಚನೆ ಮಾಡ್ತಿದ್ದೆ. ಮಾಡುವಾಗ BJPಯನ್ನ ಎಷ್ಟೋ ಸಾರಿ ನೀವು ಬೈತಿರಲ್ಲ, ಅಥವಾ ಈಗ ಬೈತಿಲ್ವೇನೋ ಗೊತ್ತಿಲ್ಲ ನನಗೆ, ಹಂಗೆ ನಾನು ಬೈದಿದ್ದೆ. ಈಗ ಹೇಳಿದ್ರಲ್ಲ, ಅಲ್ಲಿ ಗರ್ಭಗುಡಿ ಇದೆ, ಅದು ಬ್ರಾಹ್ಮಣರ ಪಕ್ಷ, ಅಲ್ಲಿ ನಿಮ್ಮ ಬೇಳೆ ಬೇಯೋದಿಲ್ಲ, ನಿಮಗೆ ಅಧಿಕಾರಿಗಳು ಸಿಗೋದೇ ಇಲ್ಲ ಅಂತೆಲ್ಲ ನಾನು ಕೇಳಿದ್ದೆ. ಯಾಕೆ ನಾನು ಹೇಳಿದ್ದೆ. ಅದಾದ್ಮೇಲೆ ಪಕ್ಷ ಬಿಡೋದು ತೀರ್ಮಾನ ಆಯಿತು. ಒಂದು ರಾತ್ರಿ ಬೆಳಗ್ಗೆ ಕೆಲವು ಸ್ನೇಹಿತರುಗಳನ್ನು ಕರೆದು ಕೇಳಿದೆ, ಇಲ್ಲ ನಿಮ್ಮ ತೀರ್ಮಾನ ಸರಿ ಇದೆ, ನೀವು ಹೋಗಿ ಅಂದರು. ಹೋಗುವಾಗ ನಾನು ಪ್ರೀತಿಯಿಂದ ಹೋಗಲೇ ಇಲ್ಲ. ಅದಕ್ಕೆ ನಾನು ಪ್ರೀತಿಸಿ ಮದುವೆ ಆಗೋದು, ಮದುವೆ ಆಗಿ ಪ್ರೀತಿಸೋ ವಿಷಯ ಹೇಳಿದೆ. ನಾನು ಪ್ರೀತಿಯಿಂದ BJPಗೆ ಬರಲಿಲ್ಲ, ಇದು ಸತ್ಯ. ನನಗೆ ಸಿಟ್ಟಿತ್ತು, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು, ಮುಖಂಡರುಗಳ ಮೇಲೆ ಕೋಪ ಬಂತು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ಬಂದಿದ್ದಕ್ಕೆ ಇಲ್ಲ, ನನಗೆ ಸೂಕ್ತ ಪಕ್ಷ BJP, ಅದು ಎಂಥದ್ದೇ ಇರಲಿ, ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಇವತ್ತು ನನಗೆ ಆಶೀರ್ವಾದ ಮಾಡಬೇಕಂತೇಳಿ ಅನೇಕರು ಬಂದು ಇಲ್ಲಿ ಕುಳಿತಿದ್ದಾರೆ, ನನ್ನ ಸ್ನೇಹಿತರುಗಳು. ಇವತ್ತು ಬಂದಿದ್ದಾರೆ ಅವರು. ಇಲ್ಲಿವರೆಗೂ ಅವರು ದೂರ ನಿಂತು ಇವನೇನ್ ಮಾಡ್ತಾನೆ ನೋಡೋಣ ಅಂತ ನೋಡ್ತಾ ಇದ್ರು ಅವರು. ಯಾಕಂತಂದ್ರೆ BJPಗೆ ಅವ್ರಿಗೂ ಅಷ್ಟಕ್ಕಿಷ್ಟೇ ಇಲ್ಲ. ಅದಾದ್ಮೇಲೆ ನಾನು BJPಗೆ ಹೋಗ್ಬಿಟ್ಟೆ. ಮುಗ್ದದ ನಾರಾಯಣ ಸ್ವಾಮಿ ಚಲವಾದಿ ಅಂತ ಹೆಸರು ಇಟ್ಕೊಂಡವನೇ, ಇನ್ಮೇಲೆ ತೆಗೆದಾಕ್ಬಿಡೋದು ಎಲ್ಲ ವಾಟ್ಸಾಪ್ಗಳಲ್ಲಿ ಹಾಕಕ್ ಮಾಡಿದ್ರು. ಮುಗ್ದೋದೆ ನೀವು. ಆ ಗರ್ಭಗುಡಿಯಲ್ಲಿ ನಿನ್ನನ್ನು ಸೇರಿಸ್ತಾರ? ಏನಪ್ಪ ಸಹಿಸ್ಕೊಂಡೆ. ಆದರೆ ನಾನು ಕಾಂಗ್ರೆಸ್ಸಲ್ಲಿರೋರಿಗೆ ಕೆಲವು ಕ್ವಾಲಿಟಿಗಳು ಬೇಕು. ಆ ಕ್ವಾಲಿಟಿ ನನ್ನ ಹತ್ರ ಇರಲಿಲ್ಲ, ಇಲ್ಲಾಂದ್ರೆ ಅಲ್ಲೂ ಸಕ್ಸಸ್ ಆಗಿಬಿಡ್ತಿದ್ದೆ ನಾನು. ಆ ಕ್ವಾಲಿಟಿಗಳು ನನ್ನಲ್ಲಿಲ್ಲ. ಅದಕ್ಕೆ ನಾನು ಬಂದ್ಬಿಟ್ಟೆ. ಬಂದ ಮೇಲೆ ಕೆಲಸನ ನಂಬಿದ್ದೆ ನಾನು ಇವತ್ತಿಗೂ ಕೂಡ ನನ್ನ ಶ್ರಮವನ್ನು ನಂಬತಕ್ಕಂಥವನು. ನನಗಿವತ್ತು ಈ ಪದವಿ ಕೊಟ್ಟಿದ್ದಾರಲ್ಲ, ಈ ಪದವಿ ಕೊಟ್ಟಿರೋದನ್ನ ನಾನು ಚೇಲಾಗಿರಿ ಮಾಡಿ ಪಡೆದಿದ್ದಲ್ಲ, ಯಾರೋ ಹಿಂಬಾಲಿಸಿ ಪಡೆದಿದ್ದಲ್ಲ.
ಕಾಂಗ್ರೆಸ್ನಲ್ಲಿ ಹೇಳ್ತಾರಲ್ಲ ಯೋಗ ಬರಬೇಕು, ಯೋಗ ಯೋಗ. ಅಂಬೇಡ್ಕರ್ ಹೇಳಿದ್ದಾರೆ, ಯೋಗ ಹಣೆ ಬರಹಗಳನ್ನು ನಂಬಿ ಕುಳಿತರೆ ನೀವು, ನಿಮಗೆ ಊಟಕ್ಕೂ ಗತಿ ಇರೋದಿಲ್ಲ, ಹುಷಾರಂತ. ಹಂಗೆ ಕಾಯಕವನ್ನು ನಂಬಿದವರು ನಾವು. ಆದ್ದರಿಂದ ನಾನು ಕೆಲಸ ಮಾಡಿ ಪಕ್ಷದಲ್ಲಿ ಗುರುತಿಸ್ಕೊಂಡೆ. ಮಾನ್ಯ ಅಧ್ಯಕ್ಷರು ಹೇಳಿದರು, ವಿಜೇಂದ್ರ ಅವರು, ನಡ್ಡಾ ಅವ್ರಿಗೆ ನಾನು ಮಾತಾಡಿದೆ, ಉಳಿದವ್ರಿಗೆಲ್ಲ ಮಾತಾಡಿದೆ, ಒಪ್ಪಿದ್ರು ಅಂತ. ನಾನು ಹೈಕಮಾಂಡಲ್ಲಿ ಹೋಗಿ ಯಾರಿಗೂ ನಮಸ್ಕಾರ ಹೊಡೆದಿಲ್ಲ. ನನಗೆ ಹೈಕಮಾಂಡಲ್ಲಿ ಗೊತ್ತಿರೋರು ಒಬ್ಬರೇ ಒಬ್ಬರು ಸಂತೋಷಿ ಅವರು. ಯಾಕೆ ಅಂತಂದ್ರೆ ಅವರು ನನಗೆ ಗೊತ್ತಿರ್ತಿರ್ಲಿಲ್ಲ. ಅವರು ನಮ್ಮ ಕರ್ನಾಟಕದವರು ಆಗಿದ್ದರಿಂದ, ಅವ್ರ ಸಂಪರ್ಕದಲ್ಲಿ ನಾನು ಇದ್ದಿದ್ದರಿಂದ ಅಷ್ಟೇ ಅವ್ರ ಪರಿಚಯ ನನಗೆ, ಇಲ್ಲಾಂದ್ರೆ ಅದು ಇರ್ತಿರ್ಲಿಲ್ಲ ನನಗೆ. ಆದರೆ ಅವರು, ಮಾನ್ಯ ಅಧ್ಯಕ್ಷರು, ನಮ್ಮ ಕಾರಜೋಳ ಸಾಹೇಬರು, ಎಲ್ಲರೂ, ಅವರು ಕೂಡ ನನಗೆ ಮೊದಲೇ ಹೇಳಿದರು, ನೀವು ಸಾರಿ ಆಗ್ತೀರಿ ಅಂತ. ನಾನು ಒಬ್ಬರ ಹೆಸರು ತಗೊಳ್ಳಲ್ಲ, ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ನಾಯಕತ್ವ ನನ್ನನ್ನು ಈ ಜಾಗಕ್ಕೆ ತಂದು ಇವತ್ತು ನಿಲ್ಲಿಸಿದೆ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ದಲಿತರಿಗೆ ಜಾಗ ಇಲ್ಲ ಅಂತಂದ್ಮೇಲೆ ಏನು ಹೇಳಿದ್ರು ಸಂತೋಷಿ? ನೀವು ಗರ್ಭಗುಡಿ ಅಂದ್ರಿ, ಎಲ್ಲಿದೆ? ಗರ್ಭಗುಡಿಯಲ್ಲೇ ಬಂದು ಅವ್ರು ಕುಳಿತಿದ್ದಾರೆ ಅಂತ ನನಗೆ ಹೇಳಿದ್ರು ಈಗ. ಬಟ್ ನಾನು ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಹೋದ ಮೇಲೆ ಇಲ್ಲೆಲ್ಲ ಕೇಳಿದ್ದೆಲ್ಲ ಇತ್ತಲ್ಲ, ಅಲ್ಲಿ ಹೋಗಿ ಹುಡುಕದೆ ಗರ್ಭಗುಡಿ ಎಲ್ಲಿದೆ ಇಲ್ಲಿ ಅಂತ. ಆಮೇಲೆ ಅಲ್ಲಿ ಗರ್ಭಗುಡಿ ಕಾಣಲಿಲ್ಲ. ಆಮೇಲೆ ಮತ್ತೆ ಹುಡುಕದೆ, ಬ್ರಾಹ್ಮಣರೇ ಇದಾರಂತಲ್ಲ ಇಲ್ಲಿ, ಎಲ್ಲಿದ್ದಾರೆ ಅಂತ. ಬ್ರಾಹ್ಮಣರೂ ಕಾಣಲಿಲ್ಲ. ಎಲ್ಲರೂ ಇದ್ದಾರೆ ಅಲ್ಲಿ, ಆದರೆ ದಲಿತರು ಇಲ್ವಾ? ಅವರೂ ಇದ್ದಾರೆ. ಅವ್ರು ಇಲ್ಲದೆ ಇದ್ದಿದ್ರೆ ಉಪಮುಖ್ಯಮಂತ್ರಿ ಹೆಂಗಾಗ್ತಿದ್ರು ಕಾರಜೋಳ ಅವರು? ನಾವು ಜೀತದಾಳಗಳಂತೆ ಜೀತ ಮಾಡ್ತಿದ್ವಲ್ಲ ಕಾಂಗ್ರೆಸ್ ಪಾರ್ಟಿ, 75-77 ವರ್ಷಗಳಿಂದ ಜೀತ ಮಾಡ್ತಿದ್ದೀವಿ ನಾವಲ್ಲಿ. ಕಣ್ಣಲ್ಲಿ ನೀರು ಹಾಕೊಂಡು ಬೇಡ್ಕೊಳ್ತಾರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ. ಮಾಡಿದ್ರಾ? ಯಾವುದೋ ಒಂದು ಸಂದರ್ಭ ಬಂತು, ಪಕ್ಷ ಸೋಲುಂಡಾಯಿತು, ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಡಬೇಕಾಯ್ತು. ನಿಮಗೂ ಒಂದು ಅಧಿಕಾರ ಹಂಚ್ಕೊಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಪರಮೇಶ್ವರನ್ನ ನೀವು ಮಾಡಿದ್ದು, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಮುಖ್ಯಮಂತ್ರಿ 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು, ನಾನು ಬಂದು ಮುಖ್ಯಮಂತ್ರಿ ಆಗೋ ಸ್ಥಾನವನ್ನು ಕಿತ್ಕೊಂಡಿದ್ದೀನಿ ದಲಿತರಿಂದ, ಕೊನೆ ಪಕ್ಷ ಅವರು ಒಂದು ಉಪಮುಖ್ಯಮಂತ್ರಿ ಆಗಲಿ ಮಾಡಬಹುದಾಗಿತ್ತಲ್ಲ 5 ವರ್ಷದಲ್ಲಿ, ಯಾಕೆ ಮಾಡಲಿಲ್ಲ? ದಲಿತ ಪರವ ಕಾಂಗ್ರೆಸ್ ಹಾಗಾದ್ರೆ? ಹೋಗ್ಲಿ, ದಲಿತರ ಪರವಾಗಿ ಹೋರಾಟ ಮಾಡತಕ್ಕಂಥ ನಮ್ಮ ಸಂಘಟನೆಗಳು, ನಾವು ಸೇರಿದಂತೆ ಪ್ರಶ್ನೆ ಯಾಕೆ ಮಾಡಲ್ಲ ನಾವು? ಇದನ್ನು ಯೋಚನೆ ಮಾಡಬೇಕಲ್ಲ. ಅದಾಗಲಿಲ್ಲ. ಹೋರಾಟವೇ ಇಲ್ಲ ಬಿಜೆಪಿಯಲ್ಲಿ. ಮುಖ್ಯಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ ಹೋರಾಟ ಮಾಡಿದ್ವಾ? ಬೀದಿಗಳಿದ್ವಾ? ಏನಿಲ್ಲ. 2ನೇ ಸಾರಿಗೆ ಅವಕಾಶ ಬಂತು, ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡೇ ಬಿಟ್ರು ಪಕ್ಷ. ಇದು ಬದ್ಧತೆ ರೀ, ಇದು ಬದ್ಧತೆ. ಹಾಗೆ ಏನು ನಮ್ಮ ತಲೆಗಳಲ್ಲಿ ಹುಳ ಬಿಟ್ಟಿದಾರೋ, ಈಗೀಗ ಸಾಯ್ತಾ ಬರ್ತಾವೆ ಆ ಹುಳಗಳು. ಸ್ವಲ್ಪ ನೀವೆಲ್ಲ ಯೋಚನೆ ಮಾಡಿ ಇನ್ನಷ್ಟು ಸ್ವಲ್ಪ ಔಷಧಿ ತಗೊಂಡ್ರೆ ಆ ಹುಳುಗಳೆಲ್ಲ ಸತ್ತು ಹೋದ್ರೆ ಆವಾಗ ಅರ್ಥ ಆಗತ್ತೆ ಯಾವ ಪಕ್ಷ ಏನು ಅಂತಕ್ಕಂಥದ್ದು. ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು, ಹೇಳಿ ಬ್ರಾಹ್ಮಣರ ಪಾರ್ಟಿ ಅಂತ ಹೇಳಿ, ಲಿಂಗಾಯತರ ಪಾರ್ಟಿ ಹೇಳಿ, ಎಲ್ಲರಿಗೂ ಅವಕಾಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಬರೀ ಕಾಂಗ್ರೆಸ್ ಮಾತ್ರ ಕೊಡ್ತದ? ಎಲ್ಲ ಪಕ್ಷಗಳು ಕೊಡ್ತವೆ. ಎಲ್ಲ ಕಡೆಯಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು. ಕಾಂಗ್ರೆಸ್ ಪಾರ್ಟಿ 2 ಕುಟುಂಬವನ್ನು ತೋರಿಸ್ಕೊಂಡೇ 75 ವರ್ಷ ನಿಮ್ಮನ್ನ ಜೀತಕ್ಕೆ ಇಟ್ಕೊಂಡಿದೆಯಲ್ಲ, ಇದಕ್ಕಿಂತ ಏನ್ ಬೇಕು? ನಮ್ಮಲ್ಲಿ ಯಾರು ಮಂತ್ರಿ ಆದ್ರೂ ಅವರೇ ಆಗ್ಬೇಕು, ಯಾರು MP ಆದ್ರೂ ಅವರೇ ಆಗ್ಬೇಕು, ಯಾರು MLA ಆದ್ರೂ ಅವರೇ ಆಗ್ಬೇಕು.
ಏನು ಇಂಥ ಪರಿಸ್ಥಿತಿಗೆ ಇದ್ದಾಗ ಆ ಎರಡು ಕುಟುಂಬಗಳಿಗಾಗಿ ನಮ್ಮ ಜೀವನಗಳೆಲ್ಲ ನಾವು ಕಾಂಗ್ರೆಸ್ಗೆ ಜೀತಕ್ಕೆ ಇರ್ಬೇಕಾ? ನೋಡಿ, ಇವತ್ತಿನ ದಿವಸ ನಾನು ಏನು ಹೇಳಿದೆ, ನಾನು ರಾಜಕೀಯವಾಗಿ ಒಬ್ಬ ಅನಾಥ ಶಿಶು. ನಾನು ಯಾಕೆಂದ್ರೆ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಏನೂ ಇಲ್ಲದವನನ್ನ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಂದ ಮೇಲೆ ಯೋಗ್ಯತೆಯನ್ನ ಗುರುತಿಸಿ ನನ್ನನ್ನು ಆ ಸ್ಥಾನಕ್ಕೆ ತರಲಿಲ್ವೇ? ಈಗ ನಾವು ಅವರಿಗೆ ಕೃತಜ್ಞತೆ ಹೇಳಬೇಕೋ ಬೇಡವ? ಅವರು ಹುಡುಕ್ತಾ ಇರ್ತಾರೆ. ಯೋಗ್ಯ ವ್ಯಕ್ತಿಗೆ ಯೋಗ್ಯ ಸ್ಥಾನಮಾನ ಸಿಗಬೇಕು, ಯೋಗ್ಯ ಸ್ಥಾನಮಾನ ಸಿಗಬೇಕು. LLB ಮಾಡಿರೋನ್ ತಗೊಂಡೋಗಿ ಇಂಜಿನಿಯರ್ ಕೆಲಸ ಮಾಡು ಅಂದ್ರೆ ಆಗತ್ತಾ? ಇಂಜಿನಿಯರ್ನ ತಗೊಂಡೋಗಿ ಡಾಕ್ಟರ್ ಕೆಲಸ ಮಾಡು ಅಂದ್ರೆ ಆಗತ್ತಾ? ಡಾಕ್ಟರ್ನ ತಗೊಂಡೋಗಿ ಬ್ರಿಡ್ಜ್ ಕಟ್ಟು ಅಂದ್ರೆ ಆಗತ್ತಾ? ಆಗೋದಿಲ್ಲ. ಅದಕ್ಕೆ ವ್ಯಕ್ತಿಗಳು ಬೇಕು. ಅದಕ್ಕೆ ಆ ಸ್ಥಾನವನ್ನ ತುಂಬುವಂಥವ್ರನ್ನ ಅವರು ಹುಡುಕ್ತಾ ಇದ್ದಾರೆ. ಮಾನ್ಯ ಮೋದಿಜಿಯವರು ಈ ವರ್ಷದಲ್ಲಿ ಈ ದೇಶದಲ್ಲಿ ಹೊಸ ಮುಖಗಳನ್ನ 1 ಲಕ್ಷ ಯುವಕರನ್ನ ನಾವು ರಾಜಕೀಯಕ್ಕೆ ತರಬೇಕು ಅಂತೇಳಿ ಶಪಥ ಮಾಡಿದ್ದಾರೆ. ಅಲ್ಲಿ ಯಾಕೆ? ದೇಶ ಬದಲಾಗ್ತಾ ಇರ್ತದೆ, ಜನಾಂಗಗಳು ಬದಲಾಗ್ತಾ ಇರ್ತವೆ, ವ್ಯವಸ್ಥೆಗಳು ಬದಲಾಗ್ತಾ ಇರ್ತದೆ. ಅದಕ್ಕೆ ತಕ್ಕಾದ ವಿದ್ಯಾವಂತ ಈ ಪೀಳಿಗೆಗಳು ಬರಬೇಕು ಅನ್ನೋದು. ಹಾಗೆ ಈಗ ನನ್ನ ಸರದಿ ಬಂದಿದೆ ಕರ್ನಾಟಕದಲ್ಲಿ. ನನ್ನ ಸಮುದಾಯಗಳು ತಳ ಸಮುದಾಯಗಳು, ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ನಾನು ಕೂಡ ಕನಿಷ್ಠ ಒಂದೊಂದು ಕ್ಷೇತ್ರದಲ್ಲಿ 2, 3, 4 ಯುವಕರನ್ನ ಪತ್ತೆ ಹಚ್ಚುವ ಕೆಲಸ ನಾನು ಮಾಡಿದ್ದೇನೆ. ಯಾಕೆಂದ್ರೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಆ ಸ್ಥಾನದಲ್ಲಿ ಕುತ್ಕೊಳ್ಳೋದಲ್ಲ, ನಾನು ಕೂಡ ಹುಡುಕಿ ಅಂತ ವ್ಯಕ್ತಿಗಳನ್ನ, ನನ್ನ ಜನಾಂಗಗಳನ್ನ, ಪರಿಶಿಷ್ಟ ಜಾತಿ ವರ್ಗಗಳನ್ನ ತಂದು ನಾವಾದ ಮೇಲೆ ಅವರನ್ನು ಕೂಡ ಕುಳಿಸ್ಬೇಕು. ಈ ತರ ಇಲ್ಲಾಂದ್ರೆ ಪ್ರಯೋಜನ ಏನು? ಇವತ್ತು ನಮ್ಮ ಮುಂದೆನೆ ಹೇಳ್ತಾರೆ, ಓಹ್ 50 ವರ್ಷ ರಾಜಕಾರಣ ಅಂತೆ, ಮಂತ್ರಿ ಆಗಿದ್ರು, ಏನೆಲ್ಲ ಆಗಿದ್ರು, ಎಷ್ಟು ಜನ ಬೆಳೆಸ್ಬಿಟ್ಟವ್ರಪ್ಪ ಅವರು. ನಮ್ಮ ಮುಂದೆ ಕೇಳ್ತಾರೆ. ಇದು ಕೇಳಿಸ್ಕೊಂಡ ಮೇಲೆ ಆದ್ರೂ ನನಗೆ ಮಾನ ಮರ್ಯಾದೆ ಇರ್ಬೇಕೋ ಬೇಡ? ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಅಂತಹ ಅವಕಾಶಗಳಿದೆ. ನೀವಿಷ್ಟೆಲ್ಲ ಹೇಳ್ತೀರಿ, ಬ್ರಾಹ್ಮಣರ ಪಾರ್ಟಿ, ಲಿಂಗಾಯತರ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ. ಬೇಡಪ್ಪ, ತೀರ್ಮಾನ ಮಾಡಿ. ನೀವೆಲ್ಲ ಬುದ್ಧಿವಂತರು. ನೋಡಿ, ಈ ಪಾರ್ಟಿಯನ್ನು ಒಂದು ಹೇಳ್ತೀನಿ, ಮುಸಲ್ಮಾನರು ವಿರೋಧ ಮಾಡಿದ್ದಾರೆ ಈ ಪಾರ್ಟಿನ, ದಲಿತರೆಲ್ಲ ವಿರೋಧ ಮಾಡಿದ್ದೀವಿ, ಹಿಂದುಳಿದವರೆಲ್ಲ ವಿರೋಧ ಮಾಡಿದ್ದೀವ ಇಲ್ಲ? ಆದ್ರೆ ಅಧಿಕಾರಕ್ಕೆ ಬಂದಿಲ್ವಾ ಬಿಜೆಪಿ? ದೇಶ ಆಳ್ತಾ ಇಲ್ವಾ? ನಿಮ್ಮ ವಿರೋಧಕ್ಕೇನು ಬೆಲೆ ಇದೆ? ಮತ್ತೆ ನೀವು ವಿರೋಧ ಮಾಡಿದ್ದಿದ್ರೆ ಬಿಜೆಪಿ ತಲೆ ಎತ್ತಬಾರ್ದಾಗಿತ್ತು. ಆದ್ರೆ ನಿಮ್ಮ ವಿರೋಧವನ್ನ ಮೀರಿ ಒಂದು ಪಕ್ಷ ದೇಶ ಆಳ್ತಾ ಇದೆ ಅಂತಂದ್ರೆ ನಿಮ್ಮ ವಿರೋಧಕ್ಕೆ ಬೆಲೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಕೂಡ ಅಧಿಕಾರದ ಜೊತೆಯಲ್ಲಿ ಬೆಳೀಬೇಕು, ಉಳಿಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ಬಿಜೆಪಿಯನ್ನ ಅವ್ರು ಯಾರು ಬೇಕನ್ ಬೇಕಾದ್ರೆ ಹಾಕೊಳ್ಳಿ. ಬಿಜೆಪಿಯನ್ನ ನಾವೆಲ್ಲ ಸೇರಿ ತೀರ್ಮಾನ ಮಾಡೋಣ. ಈ ಬಿಜೆಪಿಯನ್ನ ಇದು ಕೂಡ ದಲಿತರ ಪಾರ್ಟಿ ಅಂತ ತೋರಿಸ್ಕೊಡೋಣ. ನೀವು ತೀರ್ಮಾನ ಮಾಡಬೇಕು. ಬನ್ನಿ ನಮ್ಮ ಜೊತೆಯಲ್ಲಿ, ಎಲ್ಲ ಬರ್ರಿ, ಇದನ್ನು ಕೂಡ ಕಟ್ಟೋಣ. ಸಾಮಾಜಿಕ ನ್ಯಾಯ ಒಬ್ಬರದೇ ಅಲ್ಲ. ನಾನು ಹೇಳಿದೆ, ನನ್ನ ಯೋಗ್ಯತೆ ಮೇಲೆ ಮುಖಂಡರುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆದ್ರೆ ಯೋಗ್ಯತೆ ಇರೋರು ಇನ್ಯಾರು ಇರ್ಲಿಲ್ವಾ ನಿಮ್ಮ ಜೊತೆಯಲ್ಲಿ ಅಂತ ನೀವು ಅನ್ಸ್ಬಹುದು. ನಿಮಗೆ ಬಹಳ ಜನ ಇದ್ರು ಕೂಡ ಛಲವಾದಿ ನಾರಾಯಣ ಸ್ವಾಮಿನ ಯಾಕೆ ಆಯ್ಕೆ ಮಾಡಿದ್ರು? ಅದಕ್ಕೆ ಅಧ್ಯಕ್ಷರು ಉತ್ತರ ಕೊಟ್ಟರು. ಸಾಮಾಜಿಕ ನ್ಯಾಯ ಭಾಷಣ ಮಾಡೋದ್ರಲ್ಲ. ನಮ್ಮದು ಸಾಮಾಜಿಕ ನ್ಯಾಯ ಅನ್ನೋದು ಗುತ್ತಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಪಾರ್ಟಿಗಳು. ಯಾರ ಗುತ್ತಿಗೆನೂ ಅಲ್ಲ ಇದು. ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು
ಭಾರತೀಯ ಜನತಾ ಪಕ್ಷದ ಬದ್ಧತೆಯೂ ಕೂಡ. ಅದಕ್ಕೆ ನಾನು ಹೇಳಿದೆ, ನಾನು ಪ್ರೀತಿಯಿಂದ ಈ ಪಕ್ಷಕ್ಕೆ ಬರಲಿಲ್ಲ, ತೀರ್ಮಾನ ತಗೊಂಡು ಬಂದುಬಿಟ್ಟೆ. ಬಂದ ಮೇಲೆ ನನಗನ್ನಿಸ್ತು, ಹೊರಗಡೆ ನಿಂತು ನೋಡ್ತಿದ್ದೆಲ್ಲ ಸುಳ್ಳು, ಹೊರಗಡೆ ಜನ ಹೇಳ್ತಿದ್ದೆಲ್ಲ ಸುಳ್ಳು, ಇಲ್ಲಿ ವ್ಯವಸ್ಥೆನೇ ಬೇರೆ ಇದೆ. ನಮ್ಮನ್ನ ಪ್ರೀತಿಸುವವರು ಇಲ್ಲಿದ್ದಾರೆ, ನನ್ನ ಜಾತಿಯನ್ನೇ ಕೇಳಿದವರು ಇಲ್ಲಿದ್ದಾರೆ. ಹೊರಗಡೆ ಈ ಸುಳ್ಳುಗಳಿಗೆ ನಾನು ಕೂಡ ಮರಳಾಗಿದ್ದೆ, ನನ್ನ ಜನಾಂಗಗಳು ಈಗಲೂ ಮರಳಾಗಿದ್ದಾರೆ. ಹೇಳಿದ್ದಲ್ಲ, ನಾವೊಂದು ತಿಳ್ಕೊಳ್ಳಿ, ದೊಡ್ಡವರೊಂದು ಗಾದೆ ಹೇಳಿದ್ದಾರೆ, ಬಾವಿಗೆ ಇಳಿಯದೆ ಆಳ ಗೊತ್ತಾಗೋದೇ ಇಲ್ಲ. ಬಾವಿಗೆ ಇಳಿದ್ರೆ ಮಾತ್ರ ನಿಮಗೆ ಆಳ ಗೊತ್ತಾಗೋದು. ನೀವೆಲ್ಲ ಹೊರಗಡೆ ಕುತ್ಕೊಂಡು ಆಳ ಎಷ್ಟದೆ ಅಂತ ಗೊತ್ತಾಗತ್ತಾ? ಈಗ ನಾನು ಬಾವಿಗೆ ಇಳಿದಿದ್ದೀನಿ, ನನಗೆ ಆಳ ಗೊತ್ತಾಗಿದೆ. ನಿಮಗೂ ಗೊತ್ತಾಗಬೇಕು ಅನ್ನೋದಿದ್ರೆ, ನನ್ನ ಸಮುದಾಯಕ್ಕೆ ಗೊತ್ತಾಗಬೇಕು ಅನ್ನೋದಿದ್ರೆ ಒಂದು ತೀರ್ಮಾನ ತಗೊಂಡು ನೋಡಿ. ಆಮೇಲೆ ಯಾವ ಪಾರ್ಟಿಗಳು, ಪೊಲಿಟಿಕಲ್ ಪಾರ್ಟಿ ಏನು ಪರ್ಮನೆಂಟ್ ಅಲ್ಲ. ನೀವು ನೋಡಿದ್ದೀರಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತಂದ್ರೆ ನಮ್ಮ ಜೊತೆಯಲ್ಲಿರೋರು ರಾತ್ರಿ ಎದ್ದು ಓಡೋಗ್ಬಿಟ್ಟಿರ್ತಾರೆ. ಹೌದಾ ಇಲ್ಲ? ಅದೇ ಜನ ಬಿಜೆಪಿ ನಾಳೆ ಅಧಿಕಾರಕ್ಕೆ ಬರ್ತಾ ಇದೆ ಅಂತಂದ್ರೆ ಬತ್ತಿಲ್ಲಿ ಬಂದೆಲ್ಲ ನಮಗ್ ಮುಂಚೆನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಒಂದು ತೀರ್ಮಾನ ಮಾಡಿ, ನಾವು ಒಂದು ಸಾರಿ ಈ ಚುನಾವಣೆ ಪೂರ್ತಿ ಈ ಸಾರಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿ ಒಂದು ಪಕ್ಷಕ್ಕೆ ಕೊಟ್ಟು ಬಿಡಬೇಕು. ತಪ್ಪುಗಳು ಮಾಡಿದ್ರೆ, ನ್ಯೂನ್ಯತೆಗಳು ಬಂದಾಗ ಕೇಳುವ ಹಕ್ಕು ನಮಗಿರ್ತದೆ ಅಲ್ವಾ? ಕೆಲವರು ನಾನು ನೋಡ್ತಿದ್ದೀನಿ, 25,000 ಕೋಟಿ SCP TSP ಹಣ ಇಟ್ಟಿತ್ತು, ಈ ಕೈಯಲ್ಲಿ ಕೊಟ್ಟರು, ನಾವೇ ಕೊಟ್ಟಿದ್ದು ಅಂದ್ರು. ಬೇರೆ ಜನಾಂಗಗಳು ಅನ್ಕೊಂಡ್ರು, ಏನಪ್ಪಾ ಈ ಬಡ್ಡಿ ಮಕ್ಕಳಿಗೆ ನಮ್ಮ ಹಣ ಎಲ್ಲ ಈ ದಲಿತರು ತಿಂದು ಹಾಕ್ಬಿಡ್ತಾರಲ್ಲ ಅಂತ ಅವ್ರು ಅನ್ಕೊಂಡ್ರು. ಅವ್ರ ಕಣ್ಣಲ್ಲಿ ನಾವು ಒಂದು ರೀತಿಯ ಪಾಪಿಗಳಾಗ್ಬಿಟ್ವಿ. ಈ ಕಡೆ ನೋಡ್ತೀವಿ ನಮ್ಗೆಲ್ಲ ಬರ್ತದಂದ್ರೆ ಇಲ್ಲ, ಅದನ್ನೆಲ್ಲ ಎತ್ಕೊಂಡು ಗ್ಯಾರಂಟಿಗಳಿಗೆ ಅಂತ ಕೊಟ್ಬಿಟ್ರು. 38 ಸಂಘಟನೆಗಳ ಮುಖಂಡರುಗಳು ಇಲ್ಲಿ ಕೂಳ್ತಾವ್ರೆ. ಇನ್ನೂ ಬಹಳ ಸಂಘಟನೆಗಳಿವೆ ನಮ್ಮವು. ಅದಕ್ಕೆ ಸಂತೋಷ್ ಜಿ ಅವರು ಅದನ್ನು ಹೇಳಿದ್ದು, ನೀವೆಲ್ಲ ಒಂದೇ ಶಕ್ತಿಯಾಗಿ ಬಂದರೆ ಅದಕ್ಕೆ ದೊಡ್ಡ ಶಕ್ತಿ ಆಗ್ತೀರಿ, ಇಲ್ಲ ಅಂತ. ಆದರೆ ಕೆಲವು ಸಂಘಟನೆಗಳು ಕಾಟಾಚಾರಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕೆಲವರು ಬಾಯಿ ಇನ್ನೂ ಬಿಟ್ಟಿಲ್ಲ, 1.5 ವರ್ಷ ಆಗೋಯ್ತು. ಅದೇ ಬಿಜೆಪಿ ಮಾಡಿದ್ದಿದ್ರೆ ಯಾರು ಮನೆಗೆ ಹೋಗ್ತಿರ್ಲಿಲ್ಲ, ಎಲ್ಲ ಬೀದಿಯಲ್ಲೇ ಇರ್ತಿದ್ರು. ಎಂಥ ವ್ಯವಸ್ಥೆ ಇದು? ನಾವು ಹೋರಾಟಗಾರರಾಗಿರ್ಬೇಕು. ಸಂಘಟನೆಗಳಿರೋದು ರಾಜಕೀಯ ಮಾಡಕ್ಕಲ್ಲ. ನೀವು ರಾಜಕೀಯ ಪಕ್ಷಗಳ ಇದು ಸದಸ್ಯರುಗಳಲ್ಲ ನೀವು, ಅಥವಾ ಗುಲಾಮರಲ್ಲ. ನಮ್ಮ ಪಕ್ಷ ಬಂದ್ರೂ ನಾವು ತಪ್ಪು ಮಾಡಿದಾಗ ಹೋರಾಟ ಮಾಡಬೇಕು ನೀವು, ಆವಾಗಲೇ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕಾಗೋದು. ಇನ್ನೊಂದು ಪಕ್ಷ ಇದ್ದಾಗಲೂ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನೀವು ಅವುಗಳನ್ನೆಲ್ಲ ಚಾಪೆ ಸುತ್ತಿ ಎಲ್ಲಿ ಮನೆಯಲ್ಲಿ ಇಟ್ಬಿಟ್ಟು ಏನಾದರೂ ಕೆಲಸ ಮಾಡ್ಕೊಂಡಿರೋದು ಒಳ್ಳೇದು. ಯಾರಿಗೇ ಆಗಲಿ ನಾನು ಹೇಳ್ತಕ್ಕಂಥ ಮಾತಿದು. ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡ್ತೇನೆ, ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಅದೇನಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ನಮಗೇನೋ ಅಸ್ಮಿತೆ, ಮೀಸಲಾತಿ ಅಂದ್ರೆ ಏನೋ ಅಸ್ಮಿತೆ, ದಲಿತ ವಿರೋಧಿ ಅಂದ್ರೆ, ಅಂಬೇಡ್ಕರ್ ವಿರೋಧಿ ಅಂದ್ರೆ, ಸಂವಿಧಾನ ವಿರೋಧಿ ಅಂದ್ರೆ ನಾವು ತಿರುಗಿ ಬಿದ್ದುಬಿಡ್ತೇವೆ. ಇವೆಲ್ಲ ಪಾಠ ಹೇಳೋದು ಕಾಂಗ್ರೆಸ್. ನನ್ನ ಕೈಲೂ ಹೇಳಿಸವ್ರೆ, ಈಗಲೂ ಹೇಳಿಸ್ತಾನೆ ಅವ್ರೆ, ಇನ್ನೂ ಹೇಳ್ತಾನೆ ಅವ್ರೆ ಅವರು. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಬಿಜೆಪಿಯನ್ನು ಬೈತೀವಿ. ನನಗೆ ಹೇಳ್ರಿ, ಸಂವಿಧಾನ ರಕ್ಷಕರು ನಾವೇ ಅಂತ ಹೇಳಿದ್ರಲ್ಲ, ಸಂವಿಧಾನ ಜಾರಿಯಲ್ಲೇ ಇರಲಿಲ್ವಲ್ಲಪ್ಪ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಇತ್ತ? 75 ವರ್ಷ ಯಾಕೆ ಕಾಯ್ಕೊಂಡು ಸುಮ್ಮನೆ ಕೂತಿದ್ರಿ ನೀವಾಗಾದ್ರೆ ಕಾಂಗ್ರೆಸ್ನವರೇ? ಅಂಬೇಡ್ಕರ್ ಅವರು ಸಂವಿಧಾನ ಅಲ್ಲಿ ಬೇಕಾಗಿರ್ಲಿಲ್ವಾ? 370 ತೆಗೆದಿದ್ದು ಯಾರು? ಅದು ಭಾರತೀಯ ಜನತಾ ಪಕ್ಷವೇ ಹೊರತು ಕಾಂಗ್ರೆಸ್ ಅಲ್ಲ. ಮೀಸಲಾತಿ ಮಾತಾಡ್ತಿರಲ್ಲ, ಜಮ್ಮು ಕಾಶ್ಮೀರದ ನನ್ನ ಸಹೋದರರಿಗೆ ಮೀಸಲಾತಿ ಕೊಟ್ಟಿದ್ದು ಯಾರು? ಬಿಜೆಪಿ ಹೊರತು ಕಾಂಗ್ರೆಸ್ ಅಲ್ಲ.
50 ವರ್ಷಗಳಿಂದ ಹೋರಾಟ ನಡೆಯುತ್ತಿತ್ತು. ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಏರಿಸಿ ಅಂತ. 15 ಇದ್ದದ್ದನ್ನ 17 ಮಾಡಿದ್ದು ನಾವು, 3% ಇದ್ದದ್ದನ್ನ 7% ಮಾಡಿದ್ದು ನಾವು. ಆದರೂ ನಾವು ಬಿಜೆಪಿ ದಲಿತ ವಿರೋಧಿ, ಅವರು ದಲಿತ ಪ್ರೇಮಿಗಳ? ಇದು ನಮಗೆ ಅರ್ಥ ಆಗ್ಬೇಕಲ್ವಾ? ನಾವು ವಿದ್ಯಾವಂತರಲ್ವಾ? ಪಾಪ ಕರ್ಮಚಾರಿಗಳು ಬೆಳಿಗ್ಗೆ 4 ಗಂಟೆಗೆ ಹೋಗಿ ಬೀದಿ ಗುಡಿಸ್ತಾರೆ. ಇವತ್ತಿನವರೆಗೂ ಅವರು ಸರ್ಕಾರಿ ಸೇವಕರಲ್ಲ, ಕಾಂಟ್ರಾಕ್ಟಲ್ಲಿ ಮಾಡ್ತಿದ್ರು. 34,000 ಜನ ಸಂಖ್ಯೆ ಇದೆ ಅದು. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು 14,000 ಜನರನ್ನ ಪರ್ಮನೆಂಟ್ ಮಾಡಿಬಿಟ್ರು, ಸರ್ಕಾರಿಗೆ ತಗೊಂಡ್ರು. ಇನ್ನೂ ಮಾಡಬೇಕಾಗಿತ್ತು, ಸರ್ಕಾರ ಹೋಯ್ತು. ಈಗಲ ದಲಿತ ವಿರೋಧಿಗಳೇನ ನಾವು? ಯಡಿಯೂರಪ್ಪಾಜಿ ಅವರು ದಲಿತ ಯುವಕರು ಬರ್ತಾರೆ, ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ, ಇಂಡಸ್ಟ್ರಿಗಳು ಮಾಡಲಿ, ಉದ್ಧಾರ ಆಗಲಿ. 75% ಅನುದಾನದಲ್ಲಿ ನಿಮಗೆ ನಿವೇಶನಗಳನ್ನು ಕೊಟ್ಟರಲ್ಲ, ಯಾವ ಸರ್ಕಾರ ಕೊಟ್ಟಿತ್ತು? ಆದರೂ ನಾವು ದಲಿತ ವಿರೋಧಿಗಳ? ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿವೆ. ಹೋಗಿ ಕೇಳಿದ್ವಿ, ವೆಂಕಟೇಶ್ ಕುಳಿತಿದ್ದಾನಿಲ್ಲಿ, ದೊಡ್ಡೇರಿ ವೆಂಕಟೇಶು, ನಾವು, ನಮ್ಮ ಮಹೇಶ್ ಅವರು ಎಲ್ಲ ಹೋದ್ವಿ. ಹೋಗಿ ಕೇಳ್ಕೊಂಡ್ವಿ, ಸರ್, ಮೋದಿಜಿಯವರು ಅಂಬೇಡ್ಕರ್ ಅವರನ್ನು ಗೌರವಿಸಿ ಪಂಚಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ. ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂತೀವಿ. ಏನ್ ಮಾಡಬೇಕು? ಅಂಬೇಡ್ಕರ್ ಪಾದ ಸ್ಪರ್ಶ ಮಾಡಿರತಕ್ಕಂಥ 10 ಸ್ಥಳಗಳಿವೆ, ಅಭಿವೃದ್ಧಿ ಮಾಡಬೇಕು. ಇಮಿಡಿಯೇಟ್ಲಿ 25 ಕೋಟಿ ಜಾರಿಗೆ ಮಾಡಿದ್ವಿ, ಆವತ್ತನೇ ಕೊಟ್ಟರು. ಅದಾಯ್ತು. ಸರ್, ಕೆಲಸಗಳೇ ಸಿಗ್ತಾ ಇಲ್ಲ ನಮ್ಮ ಜನರಿಗೆ, ಏನು ಮಾಡ್ಬೇಕು ನಾವು? ನಮ್ಮ ಜನ ಬಹಳ ನೊಂದ್ಬಿಟ್ಟಿದ್ದಾರೆ. ಈಗೇನು ಮಾಡ್ತಿದ್ದೀರಿ? ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಿದ್ದೀರಿ, ಯಾರನ್ನು ಬೇಕಾದರೂ ತಗೊಳ್ತೀರಿ. ಅಲ್ಲಿ ರಿಸರ್ವೇಶನ್ ಇಲ್ಲ, ಏನಿಲ್ಲ. ನಮ್ಮವರಂತೂ ರಿಸರ್ವೇಶನ್ ಇದ್ರೇನೆ ತಾನೇ ಅಲ್ಲಿ ಬರೋದು, ಇಲ್ಲಂತಾನೆ ನೀವು ತಗೊಳ್ಳೋದೇ ಇಲ್ಲ. ಏನ್ ಮಾಡ್ಬೇಕು ಅಂದ್ರು, ಅದರಲ್ಲೂ ರಿಸರ್ವೇಶನ್ ತನ್ನಿ ಅಂದ್ರು, ಕೊಟ್ರು, ಅದನ್ನು ಕೊಟ್ರು ಅಲ್ವಾ? ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇದು ಮಾಡಿದ್ರು. ಇವತ್ತು ದೊಡ್ಡ ಹೋರಾಟ ನಡೀತಾ ಇದೆ ಬೀದಿಗಳಲ್ಲಿ, ಒಳ ಮೀಸಲಾತಿ. ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆಗಿದ್ರೂ ಕೂಡ ಈ ಸರ್ಕಾರ ಮಾಡೋಕೆ ರೆಡಿ ಇಲ್ಲ. ವೋಟ್ ಬ್ಯಾಂಕ್ ಕಳ್ಕೊಬಿಡ್ತೀವಲ್ಲ ನಾವು ಅಂತೇನೋ ಭಯ ಅವ್ರಿಗೆ. ಕೋರ್ಟ್ ಆದೇಶ ಇಲ್ಲ, ಆದರೆ ಬೇಡಿಕೆ ಇತ್ತಲ್ಲ ಜನರದು. ಅನ್ಯಾಯ ಆದವರು ಕೇಳ್ತಾರೆ, ನಮ್ಮ ಪಕ್ಷದ ಬದ್ಧತೆ ಏನು? ಆಯ್ತು, ಕ್ಯಾಟಗರೈಸೇಷನ್ ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿದ್ವಿ. ಅದನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ವಿ, ಯಾಕಂದ್ರೆ ರಾಜ್ಯಕ್ಕೆ ಆವತ್ತಿನ ದಿವಸ ಅಧಿಕಾರ ಇರಲಿಲ್ಲ. ಮಾಡಿದ್ರು. ಇವತ್ತಿನ ದಿವಸ ಮಾಡು ಅಂತಂದ್ರೂ ಮಾಡೋಕ್ಕಾಗ್ತಾ ಇಲ್ಲ ಅವರಿಂದ. ನಮ್ಮ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ, ಈಗಲೂ ಕೂಡ ಆ ಬದ್ಧತೆ ನಮ್ಮ ಜೊತೆಯಲ್ಲಿದೆ. ಆದ್ರಿಂದಾಗಿ ಇವತ್ತು ಅನೇಕ ವಿಚಾರಗಳನ್ನು ಇಷ್ಟು ಬೇಕಾದಷ್ಟು ಮಾತಾಡಬಹುದು. ಇದು ಸನ್ಮಾನ ಸಮಾರಂಭ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅನೇಕ ವಿಚಾರಗಳಿದೆ. ಇಷ್ಟಿದ್ರೂ ನಾನು ಯಾಕೆ ಒಂದು ಕಥೆ ಹೇಳಿದೆ ಅಂದರೆ, ಕೆಲವರು ಪ್ರೀತಿಸಿ ಮದುವೆ ಆಗ್ತಾರೆ, ಕೆಲವರು ಮದುವೆ ಆಗಿ ಪ್ರೀತಿಸ್ತಾರೆ ಅಂತ. ನಾನು ಪ್ರೀತಿ ಇರಲಿಲ್ಲ ನನಗೆ ಬಿಜೆಪಿ ಮೇಲೆ, ಯಾವುದೋ ಆತರದಲ್ಲಿ ಬಂದ್ಬಿಟ್ಟೆ. ಬಂದಾದ ಮೇಲೆ ಗೊತ್ತಾಯ್ತು ಇಲ್ಲಿ ನಾವು ಅಂದ್ಕೊಂಡಿದ್ದ ರೀತಿ ವ್ಯವಸ್ಥೆ ಇಲ್ಲ. ಅದರಿಂದ ಬಂದ ಮೇಲೆ ನನಗೆ ಪ್ರೀತಿ ಬಂತು ಬಿಜೆಪಿ ಮೇಲೆ. ಈಗ ನಾನು ಮದುವೆ ಆದಮೇಲೆ ಪ್ರೀತಿಸ್ತಾ ಇದ್ದೀನಿ. ಹಾಗೆ ನೀವು ಅಷ್ಟೇ, ನಾನು ನಿಮಗೆ ಆಹ್ವಾನ ಕೊಡ್ತೇನೆ. ನಿಮ್ಮ ಮೂಲಕ ನನ್ನ ಇಡೀ ಸಮುದಾಯಕ್ಕೆ, ರಾಜ್ಯಾದ್ಯಂತ ಇರತಕ್ಕಂಥ ನನ್ನ ಸಹೋದರರಿಗೆ ನಾನು ಆಹ್ವಾನ ಕೊಡ್ತೇನೆ. ಇದು ನಮಗೆ ಹೇಳಿ ಮಾಡಿಸಿದ ಪಕ್ಷ. ನೀವು ಬಂದ ಮೇಲೆ ಹೋಗೋದಿಲ್ಲ, ಇಲ್ಲಿಂದ ಬರಬೇಕಾದ್ರೆ ಯೋಚನೆ ಮಾಡ್ತೀರಿ. ಯಾಕೆ ಅಂತಂದ್ರೆ ಅಷ್ಟೊಂದು ಕೇಳಿದ್ದೀರಿ ನೀವು. ಸಂವಿಧಾನದ ಬಗ್ಗೆ 100 ಸಾರಿ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು. ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ. ಅದ್ಯಾವುದೋ ಕಾಂಗ್ರೆಸ್ನವನ ಆ ಕಾರ್ನರಲ್ಲಿ ನಿಂತ್ಕೊಂಡು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂದ್ರೆ ಅದನ್ನು ಕೇಳಿ ಚಪ್ಪಾಳೆ ಹೊಡಿತೀರಿ ನೀವು. ಪ್ರಧಾನಮಂತ್ರಿಗೆ ಗೌರವ ಇಲ್ವಾ?
ಮೀಸಲಾತಿ ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತ. ಅದು ನಿಮಗೆ ಅನ್ಸೋದಿಲ್ವಾ? ಇವೆಲ್ಲ ಮಾಡಿದವರಿಗೆ ನಾವು ಸಹಕಾರಿಯಾಗಿ ನಿಂತರೆ ನಾಳೆ ನಾವು ಕೇಳಲಿಕ್ಕಾಗತ್ತೆ. ವರ್ಷ ಪೂರ್ತಿ ಬಿಜೆಪಿ ವಿರುದ್ಧವಾಗಿ ಜೆಂಡಾ ಹಾರಿಸ್ಬಿಟ್ಟು ಅಧಿಕಾರಕ್ಕೆ ಬಂದಾಗ ಯಾರನ್ನ ಕೇಳ್ತೀರಿ ನೀವು? ಅಲ್ಲಿ ಯಾರಿಗೂ ಅನ್ಸುತ್ತೆ, ಓ ಈ ಸಂಘಟನೆಗಳೆಲ್ಲ ನಮ್ಮ ವಿರುದ್ಧ ಇದ್ದವರು, ಈಗ ಅವ್ರು ಕೇಳಿದ್ರೆ ಯಾಕೆ ಮಾಡಬೇಕು ಅಂತ ಅನ್ಸಲ್ವೇ ಅವ್ರಿಗೂ? ಅದಕ್ಕೆ ನಮಗೆ ಆ ಪಕ್ಷ ಈ ಪಕ್ಷ ಏನು ಭೇದ ಭಾವ ಇಲ್ಲ, ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಇರ್ತಕ್ಕಂಥವು. ಆದ್ದರಿಂದ ಇಲ್ಲಿ ನಮಗೆ ಹೆಚ್ಚಿನ ಅವಕಾಶಗಳಿವೆ. ಆದ್ದರಿಂದ ನಾವು ಎಲ್ಲರೂ ಸೇರಿ ಈ ಪಕ್ಷವನ್ನ ಕಟ್ಟೋಣ. ನೀವೆಲ್ಲ ಮನಸ್ಸು ಮಾಡಿದರೆ ಈ ಪಕ್ಷ ನಾವು ಬೇರೆ ಹೇಳ್ದಂಗಲ್ಲ, ನಾವು ದಲಿತರ ಪಕ್ಷ ಇದು ಅನ್ನೋ ರೀತಿಯಲ್ಲಿ ಈ ಪಕ್ಷವನ್ನ ಕಟ್ಟೋಣ. ಇದರಲ್ಲಿ ಯಾರ್ದು ವಿರೋಧ ಇರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಕೂಡ ಸರಿಯಾಗಿ ಪರಿಪಾಲಿಸ್ತಕ್ಕಂಥ ಆ ಜನಾಂಗಗಳಿಗೆ ಉತ್ತಮ ಅವಕಾಶಗಳು, ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಾಯಕತ್ವ ಈ ಪಕ್ಷದಲ್ಲಿ ಇದೆ. ಆ ಕಾರಣದಿಂದಲೇ ಇವತ್ತು ನಾನು ಹೇಳಿದ್ನಲ್ಲ, ಐ ವಾಸ್ ಅನ್ ಆರ್ಫನ್ ಇನ್ ಪೊಲಿಟಿಕ್ಸ್. ಅನಾಥನಾಗಿದ್ದವನನ್ನ ಇವತ್ತು ತಂದು ಇಂಥ ಒಂದು ಹುದ್ದೆಯನ್ನ ಕೊಟ್ಟು ನನ್ನಂತವನನ್ನ ಒಂದು ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ ಅನ್ನೋ ರೀತಿಯಲ್ಲಿ ನಿಮ್ಮ ಮುಂದೆ ನಿಲ್ಲಿಸಿದಾರಲ್ಲ, ಅದಕ್ಕೆ ಪಕ್ಷಕ್ಕೂ ನಾಯಕತ್ವಕ್ಕೂ ನನಗೆ ಸಹಕಾರಿಯಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ, ಜೊತೆಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ನನ್ನ 5 ಸ್ವಾಮೀಜಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.